ಆರೋಪ ಆಗಿದೆ ಅಂತ ನಾನು ಯಾರು ಪ್ರಹ್ಲಾದ್ ಜೋಶಿ ಸರ್ ಬರೆದು ಒಂದು ಡಿಬೇಟ್ ಬರೋಕ್ಕೆ ಹೇಳಿ. ಆ ಮನ್ರೇಗಾಗೂ ಈಗ ಮನ್ರೇಗಾಗೂ ಏನಿದೆ ಅನ್ನೋದನ್ನ ಬೇಕಾದ್ರೆ ನಾನು ಅವ್ರನ್ನ ಆಹ್ವಾನಿಸ್ತೇನೆ. ಎಲ್ಲರೂ ಒಂದು ಕಡೆ ಡಿಬೇಟ್ ಫಿಕ್ಸ್ ಮಾಡೋಕ್ಕೆ ಹೇಳಿ. ಒಳ್ಳೇದದು. ಅಪೋಸಿಷನ್ ಲೀಡ್ರು ಇಲ್ಲಾಂದ್ರೆ ಸೆಂಟ್ರಲ್ ಮಿನಿಸ್ಟರ್ಸು ಈ 3 ಜನರಲ್ಲಿ ಒಬ್ಬರು ಯಾವುದಾದ್ರು ಟಿ ವಿಗೆ ಡಿಬೇಟ್ ಮಾಡೋಕ್ಕೆ ಹೇಳಕ್ಕೆ ಹೇಳಿ. ಅಲ್ಲೇನು ಇದೆ, ನಮ್ಮಲ್ಲಿ ಏನಿದೆ ಅನ್ನೋದನ್ನ ನಾವು ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೇನೆ. 11 ಲಕ್ಷ ಕೋಟಿ ಅದು ಎಷ್ಟಾರು ಇರಲಿ, 11 ಲಕ್ಷ ಕೋಟಿ ಇತ್ತು ಅಂದರೆ CBIಗೆ ಹಾಕಕ್ಕೆ ಹೇಳಿ. ಇಫ್ ಅವ್ರಿಗೆ ತಾಕತ್ತಿತ್ತು ಅಂದರೆ ಈಗ 11 ಕೋಟಿ ಭ್ರಷ್ಟಾಚಾರ ಅಂತ ನೀವು ಸುಳ್ಳು ಹೇಳ್ತಾ ಇದ್ದೀಯ. ನೀನು 11 ಕೋಟಿ ಅಂತ ಯಾರು ಹೇಳಿರ್ಬೇಕಾದ್ರೆ ಜಾಗೃತರಾಗಿ ಇಡಬೇಕಾಗ್ತದೆ. ಹೇಳಿದಾರೆ 11 ಕೋಟಿ ಅಂತ ಸುಳ್ಳುಗಿಲ್ಲ ಹೇಳಕ್ಕೆ ಹೋಗ್ಬೇಡ. ನಾನು ವಿತ್ ಐ ನೀಡ್ ಎ ಡಾಕ್ಯುಮೆಂಟ್. ಯಾರು ರೆಸ್ಪಾನ್ಸಿಬಲ್ ಮನುಷ್ಯರು 11 ಕೋಟಿ ಅಂತ ಹೇಳೋಕ್ಕಾಗಲ್ಲ. 11 ಕೋಟಿ ಅಂದರೆ ಸಾಧಾರಣ ಅಂತ ನೀನು ತಿಳ್ಕೊಳಕ್ಕೆ ಹೋಗ್ಬೇಡ ನೀನು. ಆಯ್ತಪ್ಪ, ಅವ್ರ MLAಗಳು ಇದಾರಲ್ಲ, ಅವ್ರ MLA ಇದು ಅಸೆಂಬ್ಲಿಲಿ ಕರಿತೀವಿ, ಹೊಸ ಅಸೆಂಬ್ಲಿಲೋ ಎಲ್ಲರೂ ಅದನ್ನು ಚರ್ಚೆ ಮಾಡೋಕ್ಕೆ ಕೇಳಕ್ಕೆ. ಈಗಾಗಲೇ ನಾನು ಹೇಳಿದ್ದೇವೆ, ಮನ್ರೇಗಾ ವಿಚಾರದಲ್ಲಿ 2 ದಿನ ಸ್ಪೆಷಲ್ ಸೆಷನ್ ಮಾಡಿ ವ್ಯಾಪಕವಾಗಿ ಚರ್ಚೆ ಮಾಡ್ತೀವಿ. BJPಯವರು ಕೂಡ ಪಾಪ ಅಭಿಯಾನ ಮಾಡೋಕ್ಕೆ ಪ್ರಚಾರ ಮಾಡೋಕ್ಕೆ ಹೊರಟವ್ರೆ. ಅವ್ರದ್ದು ಏನೇನು ಕಾರ್ಯಕ್ರಮ ಅನ್ನೋದು ಅವರು ಹೇಳಿ. ಈ ಕಾರ್ಯಕ್ರಮದಿಂದ ಜನರಿಗೆ ಏನಾಗ್ತದೆ ಅಂತ ನಾವು ತಿಳಿಸ್ತೀವಿ. ನಾನು ಯಾರು ಪ್ರಹ್ಲಾದ್ ಜೋಶಿ ಸರ್ ಬರೆದು ಒಂದು ಡಿಬೇಟ್ ಬರೋಕ್ಕೆ ಹೇಳಿ. ಆ ಮನ್ರೇಗಾಗೂ ಈಗ ಮನ್ರೇಗಾಗೂ ಏನಿದೆ ಅನ್ನೋದನ್ನ ಬೇಕಾದ್ರೆ ನಾನು ಅವ್ರನ್ನ ಆಹ್ವಾನಿಸ್ತೇನೆ. ಎಲ್ಲರೂ ಒಂದು ಕಡೆ ಡಿಬೇಟ್ ಫಿಕ್ಸ್ ಮಾಡೋಕ್ಕೆ ಹೇಳಿ. ಒಳ್ಳೇದದು. ಅಪೋಸಿಷನ್ ಲೀಡ್ರು ಇಲ್ಲಾಂದ್ರೆ ಸೆಂಟ್ರಲ್ ಮಿನಿಸ್ಟರ್ಸು ಈ 3 ಜನರಲ್ಲಿ ಒಬ್ಬರು ಯಾವುದಾದ್ರು ಟಿ ವಿಗೆ ಡಿಬೇಟ್ ಮಾಡೋಕ್ಕೆ ಹೇಳಕ್ಕೆ ಹೇಳಿ. ಅಲ್ಲೇನು ಇದೆ, ನಮ್ಮಲ್ಲಿ ಏನಿದೆ ಅನ್ನೋದನ್ನ ನಾವು ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೇನೆ. 11 ಲಕ್ಷ ಕೋಟಿ ಅದು ಎಷ್ಟಾರು ಇರಲಿ, 11 ಲಕ್ಷ ಕೋಟಿ ಇತ್ತು ಅಂದರೆ CBIಗೆ ಹಾಕಕ್ಕೆ ಹೇಳಿ. ಇಫ್ ಅವ್ರಿಗೆ ತಾಕತ್ತಿತ್ತು ಅಂದರೆ ಈಗ 11 ಕೋಟಿ ಭ್ರಷ್ಟಾಚಾರ ಅಂತ ನೀವು ಸುಳ್ಳು ಹೇಳ್ತಾ ಇದ್ದೀಯ. ನೀನು 11 ಕೋಟಿ ಅಂತ ಯಾರು ಹೇಳಿರ್ಬೇಕಾದ್ರೆ ಜಾಗೃತರಾಗಿ ಇಡಬೇಕಾಗ್ತದೆ. ಹೇಳಿದಾರೆ 11 ಕೋಟಿ ಅಂತ ಸುಳ್ಳುಗಿಲ್ಲ ಹೇಳಕ್ಕೆ ಹೋಗ್ಬೇಡ. ನಾನು ವಿತ್ ಐ ನೀಡ್ ಎ ಡಾಕ್ಯುಮೆಂಟ್. ಯಾರು ರೆಸ್ಪಾನ್ಸಿಬಲ್ ಮನುಷ್ಯರು 11 ಕೋಟಿ ಅಂತ ಹೇಳೋಕ್ಕಾಗಲ್ಲ. 11 ಕೋಟಿ ಅಂದರೆ ಸಾಧಾರಣ ಅಂತ ನೀನು ತಿಳ್ಕೊಳಕ್ಕೆ ಹೋಗ್ಬೇಡ ನೀನು. ಆಯ್ತಪ್ಪ, ಅವ್ರ MLAಗಳು ಇದಾರಲ್ಲ, ಅವ್ರ MLA ಇದು ಅಸೆಂಬ್ಲಿಲಿ ಕರಿತೀವಿ, ಹೊಸ ಅಸೆಂಬ್ಲಿಲೋ ಎಲ್ಲರೂ ಅದನ್ನು ಚರ್ಚೆ ಮಾಡೋಕ್ಕೆ ಕೇಳಕ್ಕೆ. ಈಗಾಗಲೇ ನಾನು ಹೇಳಿದ್ದೇವೆ, ಮನ್ರೇಗಾ ವಿಚಾರದಲ್ಲಿ 2 ದಿನ ಸ್ಪೆಷಲ್ ಸೆಷನ್ ಮಾಡಿ ವ್ಯಾಪಕವಾಗಿ ಚರ್ಚೆ ಮಾಡ್ತೀವಿ. BJPಯವರು ಕೂಡ ಪಾಪ ಅಭಿಯಾನ ಮಾಡೋಕ್ಕೆ ಪ್ರಚಾರ ಮಾಡೋಕ್ಕೆ ಹೊರಟವ್ರೆ. ಅವ್ರದ್ದು ಏನೇನು ಕಾರ್ಯಕ್ರಮ ಅನ್ನೋದು ಅವರು ಹೇಳಿ. ಈ ಕಾರ್ಯಕ್ರಮದಿಂದ ಜನರಿಗೆ ಏನಾಗ್ತದೆ ಅಂತ ನಾವು ತಿಳಿಸ್ತೀವಿ. ನಾನು ಯಾರು ಪ್ರಹ್ಲಾದ್ ಜೋಶಿ ಸರ್ ಬರೆದು ಒಂದು ಡಿಬೇಟ್ ಬರೋಕ್ಕೆ ಹೇಳಿ. ಆ ಮನ್ರೇಗಾಗೂ ಈಗ ಮನ್ರೇಗಾಗೂ ಏನಿದೆ ಅನ್ನೋದನ್ನ ಬೇಕಾದ್ರೆ ನಾನು ಅವ್ರನ್ನ ಆಹ್ವಾನಿಸ್ತೇನೆ. ಎಲ್ಲರೂ ಒಂದು ಕಡೆ ಡಿಬೇಟ್ ಫಿಕ್ಸ್ ಮಾಡೋಕ್ಕೆ ಹೇಳಿ. ಒಳ್ಳೇದದು. ಅಪೋಸಿಷನ್ ಲೀಡ್ರು ಇಲ್ಲಾಂದ್ರೆ ಸೆಂಟ್ರಲ್ ಮಿನಿಸ್ಟರ್ಸು ಈ 3 ಜನರಲ್ಲಿ ಒಬ್ಬರು ಯಾವುದಾದ್ರು ಟಿ ವಿಗೆ ಡಿಬೇಟ್ ಮಾಡೋಕ್ಕೆ ಹೇಳಕ್ಕೆ ಹೇಳಿ. ಅಲ್ಲೇನು ಇದೆ, ನಮ್ಮಲ್ಲಿ ಏನಿದೆ ಅನ್ನೋದನ್ನ ನಾವು ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೇನೆ. 11 ಲಕ್ಷ ಕೋಟಿ ಅದು ಎಷ್ಟಾರು ಇರಲಿ, 11 ಲಕ್ಷ ಕೋಟಿ ಇತ್ತು ಅಂದರೆ CBIಗೆ ಹಾಕಕ್ಕೆ ಹೇಳಿ. ಇಫ್ ಅವ್ರಿಗೆ ತಾಕತ್ತಿತ್ತು ಅಂದರೆ ಈಗ 11 ಕೋಟಿ ಭ್ರಷ್ಟಾಚಾರ ಅಂತ ನೀವು ಸುಳ್ಳು ಹೇಳ್ತಾ ಇದ್ದೀಯ. ನೀನು 11 ಕೋಟಿ ಅಂತ ಯಾರು ಹೇಳಿರ್ಬೇಕಾದ್ರೆ ಜಾಗೃತರಾಗಿ ಇಡಬೇಕಾಗ್ತದೆ. ಹೇಳಿದಾರೆ 11 ಕೋಟಿ ಅಂತ ಸುಳ್ಳುಗಿಲ್ಲ ಹೇಳಕ್ಕೆ ಹೋಗ್ಬೇಡ. ನಾನು ವಿತ್ ಐ ನೀಡ್ ಎ ಡಾಕ್ಯುಮೆಂಟ್. ಯಾರು ರೆಸ್ಪಾನ್ಸಿಬಲ್ ಮನುಷ್ಯರು 11 ಕೋಟಿ ಅಂತ ಹೇಳೋಕ್ಕಾಗಲ್ಲ. 11 ಕೋಟಿ ಅಂದರೆ ಸಾಧಾರಣ ಅಂತ ನೀನು ತಿಳ್ಕೊಳಕ್ಕೆ ಹೋಗ್ಬೇಡ ನೀನು. ಆಯ್ತಪ್ಪ, ಅವ್ರ MLAಗಳು ಇದಾರಲ್ಲ, ಅವ್ರ MLA ಇದು ಅಸೆಂಬ್ಲಿಲಿ ಕರಿತೀವಿ, ಹೊಸ ಅಸೆಂಬ್ಲಿಲೋ ಎಲ್ಲರೂ ಅದನ್ನು ಚರ್ಚೆ ಮಾಡೋಕ್ಕೆ ಕೇಳಕ್ಕೆ. ಈಗಾಗಲೇ ನಾನು ಹೇಳಿದ್ದೇವೆ, ಮನ್ರೇಗಾ ವಿಚಾರದಲ್ಲಿ 2 ದಿನ ಸ್ಪೆಷಲ್ ಸೆಷನ್ ಮಾಡಿ ವ್ಯಾಪಕವಾಗಿ ಚರ್ಚೆ ಮಾಡ್ತೀವಿ. BJPಯವರು ಕೂಡ ಪಾಪ ಅಭಿಯಾನ ಮಾಡೋಕ್ಕೆ ಪ್ರಚಾರ ಮಾಡೋಕ್ಕೆ ಹೊರಟವ್ರೆ. ಅವ್ರದ್ದು ಏನೇನು ಕಾರ್ಯಕ್ರಮ ಅನ್ನೋದು ಅವರು ಹೇಳಿ. ಈ ಕಾರ್ಯಕ್ರಮದಿಂದ ಜನರಿಗೆ ಏನಾಗ್ತದೆ ಅಂತ ನಾವು ತಿಳಿಸ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.